ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಶ್ರೀ ಪವಿತ್ರ. ನಿತೀಶ್ ಸಂಪುಟದ 26 ಸಚಿವರಲ್ಲಿ 10 ಮಂದಿಗಿದೆ ರಾಜಕೀಯ ಹಿನ್ನೆಲೆ. ಇದು ಕುಟುಂಬ ರಾಜಕಾರಣ ಅಲ್ವಾ? ಕುಟುಂಬ ರಾಜಕಾರಣ ಅನ್ನೋದು ಆಗಾಗ ತಮ್ಮ ಭಾಷಣಗಳಲ್ಲಿ ಎಳೆದು ತರುವವರು, ಈ ವಿಚಾರದಲ್ಲೇ ವಿರೋಧ ಪಕ್ಷಗಳನ್ನು ಟೀಕಿಸುವವರು ನಮ್ಮ ಪ್ರಧಾನಿ ನರೇಂದ್ರ ಮೋದಿ. ಬಿಹಾರದಲ್ಲಿ NDA ಗೆಲುವಿನ ಬಳಿಕ ಮಾಡಿದಂಥ ಭಾಷಣದಲ್ಲೂ ಸಹ ಪ್ರಧಾನಿ RJDಯ ಕುಟುಂಬ ರಾಜಕಾರಣದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಹಾಗೆಯೇ ಜನ ಈ ರಾಜಕೀಯದಿಂದ ಬೇಸತ್ತು NDA ಮೈತ್ರಿಕೂಟವನ್ನು ಗೆಲ್ಲಿಸಿದೆ ಅಂತ ಹೇಳ್ಕೊಂಡಿದ್ರು. ಆದರೆ ಪ್ರಧಾನಿ ಮೋದಿ ಸದ್ಯ ರಚನೆಯಾಗಿರುವಂಥ ಬಿಹಾರದ ನಿತೀಶ್ ಕುಮಾರ್ ನೇತೃತ್ವದ ಸಚಿವ ಸಂಪುಟದ ಕಡೆಗೆ ಗಮನ ಹರಿಸಿದಂತೆ ಕಾಣಿಸ್ತಾ ಇಲ್ಲ. ರಾಜಕೀಯ ಹಿನ್ನೆಲೆ ಇರುವವರೇ ಹೆಚ್ಚಾಗಿ ಸಚಿವ ಸ್ಥಾನ ಪಡೆದಿರೋದು ಹೇಗೆ ಅನ್ನೋದಕ್ಕೆ ಪ್ರಧಾನಿ ಮೋದಿ ಉತ್ತರ ಕೊಡ್ತಾರಾ? ಬಿಹಾರದ ನಿತೀಶ್ ಕುಮಾರ್ ಸಂಪುಟದಲ್ಲಿರುವಂತಹ 26 ಸಚಿವರುಗಳ ಪೈಕಿ 10 ಮಂದಿ ರಾಜಕೀಯ ಹಿನ್ನೆಲೆ ಇರುವವರು. ಇವರಲ್ಲಿ ಸಾಮ್ರಾಟ್ ಚೌಧರಿ, ಸಂತೋಷ್ ಸುಮಿತ್ ಮಾಂಝಿ ಮತ್ತು ದೀಪಕ್ ಪ್ರಕಾಶ್ ಕೂಡ ಸೇರಿದ್ದಾರೆ. ಈ ಹಿಂದೆ RJD ವಿರುದ್ಧ ಕುಟುಂಬ ರಾಜಕಾರಣದ ಆರೋಪ ಮಾಡ್ತಾ ಇದ್ದಂಥ ಬಿಜೆಪಿ ಇದೀಗ RJDಯ ತಿರುಗೇಟಿಗೆ ಗುರಿಯಾಗಿದೆ. ಕುಟುಂಬ ರಾಜಕಾರಣದ ವಿರೋಧಿಗಳಾದ ಮೋದಿ ಮತ್ತು CM ನಿತೀಶ್ ಕುಮಾರ್ ಆಶೀರ್ವಾದದೊಂದಿಗೆ ರಾಜ್ಯಗಳ ಕುಟುಂಬಗಳ ರಾಜಕೀಯ ಕೊನೆಗೊಳಿಸೋದಾಗಿ ಮತ್ತು ಹೊಸ ಬಿಹಾರವನ್ನು ನಿರ್ಮಿಸೋದಾಗಿ ನಾನು ದೇವರ ಮೇಲೆ ಪ್ರಮಾಣ ಮಾಡ್ತೇನೆ ಅಂತ ಈ ಸಚಿವರುಗಳು ಪ್ರಮಾಣ ವಚನ ಸ್ವೀಕರಿಸಿರೋದಾಗಿ RJD ವ್ಯಂಗ್ಯ ಮಾಡ್ತಾ ಇದೆ. ಬಿಹಾರದಲ್ಲಿ ಕುಟುಂಬ ರಾಜಕಾರಣ ಹೌದು. ಮಾಜಿ ಮುಖ್ಯಮಂತ್ರಿ ಗಯಾ ಕ್ಷೇತ್ರದ ಸಂಸದ ಮತ್ತು ಪ್ರಸ್ತುತ ಕೇಂದ್ರ ಸಚಿವ ಜಿತಿನ್ ರಾಮ್ ಮಾಂಝಿ ಅವರ ಪುತ್ರ ಶಾಸಕಿ ಜ್ಯೋತಿ ಮಾಂಝಿ ಅವರ ಅಳಿಯ ಮತ್ತು ಶಾಸಕಿ ದೀಪಾ ಮಾಂಝಿ ಅವರ ಪತಿ ಸಂತೋಷ್ ಸುಮಿತ್ ಮಾಂಝಿ. ಇನ್ನು ಎರಡನೇವರು ಮಾಜಿ ಸಚಿವೆ ಶಕುನಿ ಚೌಧರಿ ಮತ್ತು ಮಾಜಿ ಶಾಸಕಿ ದಿವಂಗತ ಪಾರ್ವತಿ ದೇವಿಯವರ ಪುತ್ರ ಸಾಮ್ರಾಟ್ ಚೌಧರಿ. ಇನ್ನು ಮೂರನೇವರು ಕೇಂದ್ರ ಸಚಿವ ಮತ್ತು ಪ್ರಸ್ತುತ ರಾಜ್ಯಸಭಾ ಸಂಸದ ಉಪೇಂದ್ರ ಕುಶ್ವಾವ್ ಮತ್ತು ಶಾಸಕಿ ಸ್ನೇಹಲತಾ ಅವರ ಪುತ್ರ ದೀಪಕ್ ಪ್ರಕಾಶ್. ಇನ್ನು ನಾಲ್ಕನೇವರು ಮಾಜಿ ಕೇಂದ್ರ ಸಚಿವ ದಿಗ್ವಿಜಯ್ ಸಿಂಗ್ ಮತ್ತು ಮಾಜಿ ಸಂಸದೆ ಫುತುಲ್ ಕುಮಾರಿ ಅವರ ಪುತ್ರಿ ಶ್ರೇಯಸಿ ಸಿಂಗ್. ಇನ್ನು ಐದನೇವರು ಮಾಜಿ ಕೇಂದ್ರ ಸಚಿವ ಕ್ಯಾಪ್ಟನ್ ಜಯನಾರಾಯಣ್ ನಿಷಾದ್ ಅವರ ಸೊಸೆ ಮತ್ತು ಮಾಜಿ ಸಂಸದ ಅಜಯ್ ನಿಷಾದ್ ಅವರ ಪತ್ನಿ ರಮಾ ನಿಷಾದ್. ಇನ್ನು ಆರನೇವರು ಮಾಜಿ ಶಾಸಕ ಜಗದೀಶ್ ಪ್ರಸಾದ್ ಚೌಧರಿ ಅವರ ಪುತ್ರ ವಿಜಯ್ ಚೌಧರಿ. ಇನ್ನು ಏಳನೇವರು ಮಾಜಿ ಸಚಿವ ಮಹಾವೀರ್ ಚೌಧರಿ ಅವರ ಪುತ್ರ ಸಮಿಷ್ಟಪುರ ಸಂಸದ ಶಾಂಭವಿ ಚೌಧರಿ ಅವರ ತಂದೆ ಅಶೋಕ್ ಚೌಧರಿ. ಇನ್ನು ಎಂಟನೇವರು ಮಾಜಿ ಶಾಸಕ ನವೀನ್ ಕಿಶೋರ್ ಸಿನ್ಹಾ ಅವರ ಪುತ್ರ ನಿತಿನ್ ನವೀನ್. ಇನ್ನು ಒಂಬತ್ತನೇವರು ಮಾಜಿ ಸಚಿವೆ ಚಂದ್ರಿಕಾ ರಾಮ್ ಅವರ ಮಗ ಮತ್ತು ಮಾಜಿ ಶಾಸಕ ಅನಿಲ್ ಕುಮಾರ್ ಅವರ ಸಹೋದರ ಸುನಿಲ್ ಕುಮಾರ್. ಇನ್ನು ಹತ್ತನೇವರು ಸಮತಾ ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷ ದಿವಂಗತ ಭೂತಾನ್ ಸಿಂಗ್ ಅವರ ಪತ್ನಿ ಲೇಸಿ ಸಿಂಗ್. ಸದ್ಯ ಬಿಹಾರದಲ್ಲಿ NDA ಒಕ್ಕೂಟದಲ್ಲಿರುವಂತಹ ಕುಟುಂಬ ರಾಜಕಾರಣದ ಕುಡಿಗಳು. ಪ್ರಧಾನಿ ನರೇಂದ್ರ ಮೋದಿ ನಿರಂತರವಾಗಿ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡಿದವರು. ರಾಜ್ಯದ JDS ಪಕ್ಷವನ್ನ ಒಂದು ಕುಟುಂಬದ ಪಕ್ಷ ಅಂತ ಕರೆದಿದ್ರು. ಬಳಿಕ ಅದೇ ಪಕ್ಷದ ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ ಅನ್ನೋದು ಬೇರೆ ವಿಚಾರ. ಒಟ್ನಲ್ಲಿ ಮೋದಿ ಭಾಷಣದಲ್ಲಿ ಮಾತ್ರ ಈ ಪರಿವಾರವಾದ ಅನ್ನೋ ಪದ ಸೇರಿರುತ್ತೆ. ಆದರೆ ಅದು ಬಿಜೆಪಿ ಮತ್ತು ಮಿತ್ರ ಪಕ್ಷಗಳನ್ನ ಹೊರತುಪಡಿಸಿ ಉಳಿದ ಪಕ್ಷಗಳಿಗೆ ಮಾತ್ರ ಅನ್ವಯ ಆಗತ್ತೆ ಅಂತ ಅನ್ಸುತ್ತೆ. ಇರ್ಲಿ. 2023ರಲ್ಲಿ 77ನೇ ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ಪ್ರಧಾನಿ ಮೋದಿ ಭ್ರಷ್ಟಾಚಾರ, ತುಷ್ಟೀಕರಣ, ಪರಿವಾರವಾದ ಅನ್ನೋ 3 ಪಿಡುಗುಗಳ ವಿರುದ್ಧ ಹೋರಾಡುವ ಅಗತ್ಯ ಇದೆ ಅಂತ ಹೇಳಿದ್ರು. ಹಾಗೆಯೇ ಕುಟುಂಬ ರಾಜಕಾರಣ ಇರುವಂತಹ ಪಕ್ಷಗಳು ಕುಟುಂಬದಿಂದ ಕುಟುಂಬಕ್ಕಾಗಿ ಮತ್ತು ಕುಟುಂಬದಿಂದ ನಡೆಸಲ್ಪಡುವಂತಹ ಪಕ್ಷ ಅಂತ ಬಣ್ಣಿಸಿದ್ರು. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಕುಟುಂಬ ರಾಜಕಾರಣ ವಿಚಾರದಲ್ಲಿ ಮೋದಿ ಕಾಂಗ್ರೆಸ್ ಅನ್ನ ರಾಹುಲ್ ಗಾಂಧಿಯವರನ್ನು ನಿರಂತರವಾಗಿ ಟೀಕಿಸ್ತಾನೆ ಇದ್ದಾರೆ. ಕಾಂಗ್ರೆಸ್ಗೆ ಕುಟುಂಬ ಮೊದಲು, ಕಾಂಗ್ರೆಸ್ಗೆ ಕುಟುಂಬ ರಾಜಕಾರಣವೇ ಮುಖ್ಯ, ಗಾಂಧಿ ಕುಟುಂಬವೇ ಕಾಂಗ್ರೆಸ್ ಅನ್ನ ನಿಯಂತ್ರಿಸ್ತಾ ಇದೆ ಅಂತ ರಾಜ್ಯಸಭೆಯಲ್ಲೇ ವಾಗ್ದಾಳಿ ನಡೆಸಿದ್ರು. ಹಾಗಿದ್ದಾಗ ತಮ್ಮ ಬಿಹಾರ NDA ಸಚಿವ ಸಂಪುಟದಲ್ಲಿರುವಂತಹ ಕುಟುಂಬ ರಾಜಕಾರಣದ ಬಗ್ಗೆ ಪ್ರಧಾನಿ ಮೋದಿ ಉತ್ತರಿಸ್ತಾರಾ? ಬಹಿರಂಗವಾಗಿ ಕುಟುಂಬ ರಾಜಕಾರಣವನ್ನು ವಿರೋಧಿಸುತ್ತಾ ತಮ್ಮ ಪಕ್ಷ ಬಿಜೆಪಿಯೊಳಗಿನ NDA ಮೈತ್ರಿಕೂಟದೊಳಗಿನ ಕುಟುಂಬ ರಾಜಕಾರಣದ ಬಗ್ಗೆ ಮೋದಿ ಮೌನ ತಳೆಯೋದು ಎಷ್ಟು ಸರಿ? ಅಷ್ಟಕ್ಕೂ ಬಿಜೆಪಿ ಕುಟುಂಬ ರಾಜಕಾರಣದಿಂದ ಹೊರತಾಗಿದೆಯಾ? ರಾಜ್ಯದಲ್ಲಿ BS ಯಡಿಯೂರಪ್ಪ ಮತ್ತು ಅವರ ಪುತ್ರ BY ವಿಜಯೇಂದ್ರ ರಾಜಕಾರಣ ಬಿಜೆಪಿಯಲ್ಲಿ ಹಲವು ಬಣಗಳನ್ನು ಹುಟ್ಟಾಕೋಕೆ ಕಾರಣ ಆಗಿದೆ. ಜ್ಯೋತಿರಾದಿತ್ಯ ಸಿಂಧಿಯಾ, ಅನುರಾಗ್ ಠಾಕೂರ್, PH ಗೋಯಲ್, ಧರ್ಮೇಂದ್ರ ಪ್ರಧಾನ್, HD ಕುಮಾರಸ್ವಾಮಿ, ಕಿಂಜರಪು ರಾಮಮೋಹನ್ ನಾಯ್ಡು, ಚಿರಾಗ್ ಪಾಸ್ವಾನ್, ಕಿರಣ್ ರಿಜಿಜು ಇವರುಗಳು ನರೇಂದ್ರ ಮೋದಿ ಸಂಪುಟದಲ್ಲಿರುವಂತಹ ರಾಜಕೀಯ ಹಿನ್ನೆಲೆಯುಳ್ಳ ಕುಟುಂಬಕ್ಕೆ ಸೇರಿದ ಸಚಿವರುಗಳು. ಹೀಗಿದ್ದಾಗ ನರೇಂದ್ರ ಮೋದಿ ಅವರು ಗಾಜಿನ ಮನೆಯಲ್ಲಿ ಕೂತು ಇತರರ ಮೇಲೆ ಕಲ್ಲೆಸದಂತೆ ಆಗೋದಿಲ್ವಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.